ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. 45ನೆಯ ಸೂತ್ರ, ಸಮಾಧಿ ಸಿದ್ಧಿರ್ ಈಶ್ವರ ಪ್ರಣಿಧಾನಾತ್. ಈಶ್ವರ ಪ್ರಣಿಧಾನ ನಿಯಮಾಂಗದಲ್ಲಿ ಕೊನೆಯ ನಿಯಮ. ಅಂದ್ರೆ ಈಗಾಗಲೇ ತಾವೆಲ್ಲ ನೋಡಿದ್ದೀರಿ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನದಿಂದ ಸಮಾಧಿ ಸಿದ್ಧಿಯಾಗುತ್ತದೆ. ಸಮಾಧಿ ಸಿದ್ಧಿರ್ ಈಶ್ವರ ಪ್ರಣಿಧಾನಾತ್. ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನಾತ್. ಹಾಗಾದ್ರೆ ಈಶ್ವರ ಪ್ರಣಿಧಾನ ಅಂದ್ರೆ ಏನು? ಈಗಾಗಲೇ ನೀವು ತಿಳ್ಕೊಂಡಿದ್ದೀರ. ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಶರಣಾಗತಿ. ಆದರೆ ಪತಂಜಲಿ ಋಷಿಗಳು ಅದನ್ನು ಮೊದಲು ಹೇಳೋದಿಲ್ಲ. ಯಾಕಂದ್ರೆ ಅದು ಭಾರತೀಯರ ಕಾಯಿಲೆ ಆಗೋಗ್ಬಿಟ್ಟಿತ್ತು ಅವ್ರ ಕಾಲದಲ್ಲಿ, ಅಥವಾ ಈಗಲೂ ಅದೇ ಆಗಿದೆ ಅಂತ ಅನ್ಕೋಬಹುದು. ಬಹಳ ಜನ ವಿದ್ಯಾವಂತರು, ಬುದ್ಧಿವಂತರು, ಪ್ರಯತ್ನವಾದಿಗಳು ಅವರು ಪರಮಾತ್ಮನನ್ನ ಮರ್ತು ಬಿಟ್ಟಿದ್ದಾರೆ ಅಂತೇನಲ್ಲ. ಆದ್ರೆ ಕೆಲವರು, ಅಥವಾ ಇನ್ನೂ ಹೆಚ್ಚು ಜನ ಹಳ್ಳಿಗಳಲ್ಲಿ ಮತ್ತು ಓದಲಾರ್ದವರು, ಓದಿರೋರಲ್ಲೂ ಕೂಡ ಅನೇಕ ಜನ ಪ್ರಯತ್ನ ಪಡ್ಲಾರ್ದೆ ಎಲ್ಲವನ್ನೂ ಪರಮಾತ್ಮನೇ ಮಾಡಿಬಿಡ್ತಾನೆ, ಪೂಜೆ ಮಾಡಿಬಿಟ್ರೆ ಎಲ್ಲವೂ ಆಗೋಗ್ಬಿಡುತ್ತೆ, ಉರುಳು ಸೇವೆ ಮಾಡಿಬಿಟ್ರೆ ಎಲ್ಲದೂ ಸರಿ ಹೋಗ್ಬಿಡುತ್ತೆ, ಆಮೇಲೆ ಹರಕೆ ತೀರಿಸಿದ್ರೆ, ಹರಕೆ ಕಟ್ಕೊಂಡ್ರೆ, ಹರಕೆ ತೀರಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಇದು ಯಾವುದನ್ನು ಪತಂಜಲಿಗಳು ಒಪ್ಪಲ್ಲ. ಹಾಗಂತ ಅವರು ಆಕ್ರಮಣಕಾರಿ ಅಲ್ಲ. ನಮ್ಮ ದೇಶದ ಋಷಿಗಳ, ಸಂತರ, ಶರಣರ ಸ್ವಭಾವ ತಾವು ಕಲ್ತಿದ್ದನ್ನ, ತಮಗೆ ಸಾಕ್ಷಾತ್ಕಾರವಾಗಿದ್ದನ್ನ ಪ್ರೀತಿಯಿಂದ, ಭಕ್ತಿಯಿಂದ ಹಂಚಿಕೊಳ್ಳೋದೇ ಹೊರತು ಹೊಡೆದು ಬಡದು ಯುದ್ಧ ಮಾಡಿ, ಧರ್ಮಯುದ್ಧ ಮಾಡಿ ಕಲಿಸೋದಲ್ಲ. ಹಾಗೆ ಮಾಡ್ತೀವಿ ಅನ್ನೋದಲ್ಲ. ಅದು ಅಂಥವರಿಂದ ಸಾಧ್ಯವೂ ಇಲ್ಲ, ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಪತಂಜಲಿ ಋಷಿಗಳು ಅದನ್ನೇ ಹೇಳ್ತಿದ್ರು. ಅವರಿಗೆ ಸಾಂಪ್ರದಾಯಿಕವಾಗಿ ಪ್ರಯತ್ನರಹಿತವಾಗಿ ಬದುಕುವವ್ರನ್ನ ಕಂಡ್ರೆ ಇಷ್ಟ ಇಲ್ಲ. ಅದು ಸರಿಯಾದ ಮಾರ್ಗ ಅಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಆದರೂ ಅವರನ್ನ ಆಕ್ರಮಣಕಾರಿಯಾಗಿ ಹೆದರಿಸ್ಬೇಕು, ಅಥವಾ ಅವ್ರ ಜೊತೆ ಅವನ್ನ ತಿದ್ದಬೇಕು ಅನ್ನುವ ಗೊಡವೆಗೆ ಹೋಗ್ಲಾರ್ದೇನೆ ಸೂತ್ರಗಳನ್ನ ಹೆಣೆದು ಇಟ್ಟಿದ್ದಾರೆ. ಅದಕ್ಕೆ ಅವರು ಪತಂಜಲಿಗಳು ಆಗಿನ ಕಾಲದಲ್ಲಿ ಸ್ಕೂಲ್ ಮಾಡಿದ್ರ, ಶಾಲೆ ಮಾಡಿದ್ರ, ಯೋಗ ಶಾಲೆ ಮಾಡಿದ್ರ, ಆಧಾರ ಸಿಕ್ಕಲ್ಲ. ಆದರೆ ಗುರುಕುಲ ಪದ್ಧತಿಯಲ್ಲಿ ಅವರು ಅನೇಕ ಜನ ಶಿಷ್ಯರಿಗೆ ಕಲಿಸಿದ್ದಾರೆ. ಪ್ರೀತಿಯಿಂದನೇ ಖಂಡಿತ ಕಲಿಸಿರಬಹುದು ಅಂತ ಅನ್ಸುತ್ತೆ. ಹಾಗೆ ಕಲಿಸಿದ್ರಿಂದನೇ ಈ ಸೂತ್ರಗಳು ಹುಟ್ಕೊಂಡಿರೋದು. ಈ ಸೂತ್ರಗಳು ಒಂದ್ ದಿವಸ 2 ದಿವಸದಲ್ಲಿ ಹುಟ್ಕೊಂಡವಂತವಲ್ಲ. ಆದ್ರಿಂದ ಎಲ್ಲವನ್ನೂ ಹೇಳಿ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇದೆಲ್ಲ ಮಾಡ್ಲೇಬೇಕಪ್ಪ. ಜೊತೆಗೆ ಶುಚಿತ್ವ ಕಾಯ್ಕೋಬೇಕು. ಅಂತರಂಗದ ಶುಚಿತ್ವ, ಬಹಿರಂಗದ ಶುಚಿತ್ವ, ಮತ್ತು ಸಂತೋಷವಾಗಿರೋದನ್ನು ಕಲೀರಿ. ನೀವು ಸಾಧಕರು ಅಂತೇಳಿ ಮುಖ ಗಂಟು ಹಾಕೊಂಡು ಅಥವಾ ಅಹಂಕಾರದಿಂದ ಕುತ್ಕೋಬೇಡಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕಡೆಗೆ ಒಂದು ಮಾತು ಅವರು ಮರೆಯೋದಿಲ್ಲ. ನೀವೇನೆಲ್ಲ ಮಾಡಿದ್ರು ಕೂಡ, ಏನೇ ಸಾಧನೆ ಮಾಡ್ರಿ, ಏನೇ ಪ್ರಯತ್ನ ಮಾಡ್ರಿ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮಾಡ್ರಿ, ಎಲ್ಲವನ್ನೂ ಮಾಡಿದ್ರು ಕೂಡ ಕೊನೆಗೆ ಗೊತ್ತಿರಲಿ, ಸರ್ವ ಸಮರ್ಪಣಾ ಭಾವ
ಇದು ಟೋಟಲ್ ಸರೆಂಡರ್ನೆಸ್, ಸಂಪೂರ್ಣವಾಗಿ ಪರಮಾತ್ಮನಿಗೆ ಶರಣಾಗ್ತಕ್ಕಂಥದ್ದು. ಅದನ್ನು ನೀವು ಮಾಡಲೇಬೇಕು ಅಂತಾರೆ. ಅದರಿಂದನೂ ಕೂಡ ಸಮಾಧಿ ಸಿದ್ಧಿಯಾಗುತ್ತೆ. ಆದರೆ ಮೊದಲು ನಾವು ಮಾಡದೆ ಹೋದರೆ ಆಗೋದಿಲ್ಲ. ಮೊದಲೆಲ್ಲ ಏನು ಹೇಳಿದ್ರಲ್ಲ, ಅವನು ಮಾಡಲೇಬೇಕು. ಮಾಡಿ ಅಹಂಕಾರಿಗಳಾಗಬೇಡಿ. ಇದು ಬಸವಣ್ಣನವರೊಂದು ವಚನ ಬರುತ್ತೆ. ಒಂದು ವಚನ ಅಲ್ಲ, ಬಹಳಷ್ಟು ಈಶ್ವರ ಪ್ರಣಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವ ಸಮರ್ಪಣಾ ಭಾವದ ವಚನಗಳು ಬಹಳ ಬರ್ತವೆ. ಅದರಲ್ಲಿ ಒಂದು ವಚನ ಬಹಳ ಮುಖ್ಯವಾದದ್ದು. ಏನಂದ್ರೆ ಅದರಲ್ಲಿ ಹೇಳ್ತಾರೆ, ಹಾವು ಕಿಚ್ಚು ಮುಟ್ಟಿಯ ಶಿಶುವೆಂದು ಹೆತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಇಪ್ಪೆಯನ್ನೊಡನೆ ಕೂಡಲ ಸಂಗಮ ದೇವ. ಹೆತ್ತ ತಾಯಿ ಮಗುವನ್ನ ಆಡಕ್ ಬಿಟ್ಬಿಟ್ಟು ತಾನು ಕೆಲಸ ಮಾಡ್ಕೊಂತಿರ್ತಾಳೆ. ತಾನು ಕೆಲಸ ಮಾಡ್ತಾ ಇದ್ರೂ ಕೂಡ ಸಂಪೂರ್ಣವಾದ ಗಮನ ಕೆಲಸದ ಕಡೆ ಎಷ್ಟಿರ್ತದೋ ಅದಕ್ಕಿಂತ ಹೆಚ್ಚು ಗಮನ ಮಗುವಿನ ಕಡೆ ಇರ್ತದೆ. ಯಾಕೆಂದ್ರೆ ಎಲ್ಲಾದರೂ ಕಿಚ್ಚು ಬೆಂಕಿ ಮುಟ್ಬಿಟ್ಟತಲ್ಲ, ಹಾವಿನ ಮೇಲೆ ಕೈ ಇಟ್ಬಿಟ್ಟತಲ್ಲ, ಹಾವಿಗೆ ಗೊತ್ತಿಲ್ಲ, ಮಗು ಅಂತನೂ ಗೊತ್ತಿಲ್ಲ. ಮಗುವಿಗೆ ಹಾವು ಗೊತ್ತಿಲ್ಲ, ಹಾವಿಗೆ ಮಗು ಗೊತ್ತಿಲ್ಲ. ಅದಕ್ಕೆ ಕೈ ಇಟ್ಟರೆ ಅಥವಾ ಅದೇನಾದ್ರೂ ಹಿಂಗೆ ಬಡಿದ್ರೆ ಹಾವು ಕಚ್ಚುತ್ತೆ. ಅದು ಏನಾದರೂ ಹೋಗ್ತಾ ಇರಲಿ, ಹರ್ಕೊಂಡು ಹೋಗ್ತಾ ಇರಲಿ, ತನಗೆ ಸಿಕ್ಕಿದ್ದನ್ನ ಎಳೆಯೋದು, ಮುಟ್ಟೋದು, ಹಿಡಿಯೋದಕ್ಕೆ ಪ್ರಯತ್ನ ಪಡೋದು, ಇದೆಲ್ಲ ಮಗುವಿನ ಕೆಲಸ. ಯಾಕಂದ್ರೆ ಮಗುಗೆ ತಾನು ಯಾರು ಅನ್ನೋದೇ ಗೊತ್ತಿಲ್ಲ, ಹಾವಿಗೂ ಕೂಡ ತಾನು ಯಾರು ಅನ್ನೋದು ಗೊತ್ತಿಲ್ಲ. ಅಷ್ಟು ಮಟ್ಟಿಗೆ ಅವು ಮೈ ಮರೆತು ಬಿಟ್ಟಿದ್ದಾವೆ, ಅಥವಾ ಅವ್ರಗಳ ಬೆಳವಣಿಗೆ ಅಷ್ಟೇ. ಆದರೆ ತಾಯಿಯಾದವಳು ಸಂಪೂರ್ಣ ಕರ್ತವ್ಯ ಭಾವದಿಂದ ಆ ಮಗುವನ್ನು ಸಂರಕ್ಷಣೆ. ಹಾಗೆ ಹಾವು ಕಿಚ್ಚು ಮುಟ್ಟಿಹ ಶಿಶುವೆಂದು ಹೆತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಇಪ್ಪೆ ಅನ್ನೋಡನೆ ಕೂಡಲ ಸಂಗಮ ದೇವ. ನೀನು ನನ್ನ ಜೊತೆ ಹಾಗಿರ್ತೀಯಪ್ಪ, ಜೊತೆ ಇರೋದೇನು? ಇನ್ನು ತಾಯಿ ದೂರ ಇದ್ದಾಳೆ, ಅಡಿಗೆ ಮನೆಗೆ ತಾಯಿ ಇದ್ದಾಳೆ, ನಡುಮನೆಗೆ ಮಗುವನ್ನು ಬಿಟ್ಟಿರ್ತಾಳೆ, ಅದು ತಾಯಿ ಅನಿವಾರ್ಯತೆ. ಆದರೆ ಪರಮಾತ್ಮ ಹಾಗಿಲ್ಲ. ನಮ್ಮೆಲ್ಲರೊಳಗೆ ಚಿನ್ಮಯನಾಗಿ ಅಣುವಿನಲ್ಲೂ ಪ್ರತಿಯೊಂದರಲ್ಲೂ ಕೂಡ ಆ ಪರಮಾತ್ಮನ ಆವಿರ್ಭಾವ ಇದೆ, ಆ ಪರಮಾತ್ಮ ಇದ್ದಾನೆ. ಆದ್ದರಿಂದ ಅವನು ನಮ್ಮನ್ನು ಬಿಟ್ಟು ದೂರನೇ ಇಲ್ಲ. ಹಾಗಾಗಿ ಆ ಪರಮಾತ್ಮನನ್ನ ನಾವು ಆ ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗ್ಬಿಟ್ರೆ ಸಾಕು. ಅಂದ್ರೆ ಅಹಂಕಾರ ಇಲ್ಲದೆ ಹೋದರೆ ಸಾಕು. ನಾವು ಮಾಡೋದೆಲ್ಲ ಮಾಡಿ ಕಡೆಗೆ ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ಇವೆಲ್ಲವೂ ನಿಮ್ಮ ಕಾರುಣ್ಯವಲ್ಲದೆ ಎಲಿದೇವ, ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ. ಇದು ಕೂಡ ಅಷ್ಟೇ. ಇದು ಈಶ್ವರ ಪ್ರಣಿಧಾನಕ್ಕೆ ಇನ್ನೊಂದು ಅದ್ಭುತವಾದ ವಚನ. ಅಂದ್ರೆ ನಾನು ಏನ್ ಮಾಡಿದ್ರು ನಾನು ಮಾಡುವನಲ್ಲ, ನೀನು ಮಾಡಿಸ್ತಾ ಇದ್ದೀಯ. ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ. ಇದು ಯಾವಾಗ? ಏನು ಮಾಡಲಾರದೆ ಸೋಮಾರಿಗಳಾಗಿ ಅಲ್ಲ, ಆಲಸಿಗಳಾಗಿ ಅಲ್ಲ, ಎಲ್ಲವನ್ನೂ ಮಾಡಿ ಕಡೆಗೆ ಸರ್ವ ಸಮರ್ಪಣಾ ಭಾವ ಇಲ್ಲಿ ಅಡಕವಾಗಿದೆ. ಅದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ಇದು ಮುಕ್ತಾಯ ಆಗುತ್ತೆ. ಅಂದರೆ ಯಮ ನಿಯಮಗಳಿಂದ ಆಗ್ತಕ್ಕಂತಹ ಪ್ರಯೋಜನಗಳು, ಅವುಗಳನ್ನು ಸಾಧಿಸುವುದರಿಂದ ಆಗ್ತಕ್ಕಂತಹ ಪ್ರಯೋಜನಗಳು ಮುಗಿಯುತ್ತೆ, ಯಮ ನಿಯಮಗಳನ್ನು ಮುಗಿಯುತ್ತೆ. ಇನ್ನು ಮುಂದಿನ ಆಸನ ಬಗ್ಗೆ ಮಾತಾಡ್ತಾರೆ, ಒಂದೊಂದೇ ಮಾತಾಡ್ತಾರೆ. ಸೂತ್ರಗಳು ಏನು ಅಷ್ಟಾಂಗ ಯೋಗ ಇದೆಯಲ್ಲ, ಯಮ ನಿಯಮ
ಆಯಿತು, 5 ಆಯಿತು. ಇನ್ನು ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಇವುಗಳ ಬಗ್ಗೆ ಒಂದೊಂದೇ ವಿಷಯವನ್ನು ನೋಡೋಣ ನಾಳೆಯಿಂದ. ಒಟ್ಟಾರೆ ನಾವು ಪೂಜೆ ಮಾಡುವುದು, ಪ್ರಾರ್ಥನೆ ಮಾಡುವುದು ಇದಕ್ಕೋಸ್ಕರ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಪೂಜೆ ಪ್ರಾರ್ಥನೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಮಾಡೋದು ಬಿಟ್ರೆ ದೇವ್ರೇನೋ ಕೆಟ್ಟದ್ದು ಮಾಡಿಬಿಡ್ತಾನೆ. ಅದು ಬಹಳ ಜನ, ಸಾಮಾನ್ಯ ಜನರು ಹಂಗೆ ತಿಳ್ಕೊಂತಾರೆ. ಸ್ನಾನ ಮಾಡದೆ ಹೋದ್ರೆ ಕೆಟ್ಟದಾಗತ್ತೆ, ಪೂಜೆ ಮಾಡದೆ ಹೋದ್ರೆ ಕೆಟ್ಟದಾಗ್ಬೋದು, ದೇವ್ರಿಗೆ ಭಯ, ದೇವ್ರಿಗೆ ಸಿಟ್ಟು ಬರ್ಬೋದು. ನೋ, ಇದು ಯಾವುದೂ ಅಲ್ಲ. ನಿಮ್ಮ ಪೂಜೆ, ಪ್ರಾರ್ಥನೆ, ಧ್ಯಾನ, ಸ್ನಾನ ಧ್ಯಾನ ತಗೊಂಡು ಪರಮಾತ್ಮಗೆ ಏನೂ ಮಾಡಬೇಕಾದಿಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ನಾಸ್ತಿಕರ ಸಂಖ್ಯೆ ಜಾಸ್ತಿ ಆಗಿದೆ, ಹೌದಲ್ವಾ? ಆದರೆ ಪರಮಾತ್ಮ ಏನು ಆಕ್ಷೇಪಣೆ ಮಾಡಿ ಅವರಿಗೆ ಬಹಳ ತೊಂದರೆ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ಇಲ್ಲ, ಆ ಥರ ಇಲ್ಲ. ನಾಸ್ತಿಕರಿಗೆ, ಕೆಲವರು ನಾಸ್ತಿಕರಾದವರು 90 ವರ್ಷ 85 ವರ್ಷ ಬದುಕಿದ್ದಾರೆ. ಪರಮಾತ್ಮನನ್ನು ಆರಾಧಿಸಿ ಹತ್ತು ಕರೆದು ಮಾಡಿ ಎಲ್ಲ ಮಾಡ್ತಕ್ಕಂಥವ್ರು, ಪರಮಾತ್ಮನಿಗಾಗಿಯೇ ಬದುಕಿದಂಥವರು, ಅವರು ಕೇವಲ 25 ವರ್ಷದಲ್ಲೇ ಹೊರಟೋಗಿದ್ದಾರೆ. ಈ ಬದುಕು, ಸಾವು, ಫಲ ಅಫಲಗಳು ಇವೆಲ್ಲ ನಮ್ಮ ಪೂಜೆ, ಪ್ರಾರ್ಥನೆ, ಧ್ಯಾನ, ಸ್ನಾನ ಅದರ ಮೇಲೆ ಹೆಚ್ಚು ಅವಲಂಬಿತವಾಗಿಲ್ಲ. ಅದರರ್ಥ ಅವಲಂಬಿತವಾಗೇ ಇಲ್ಲ ಅಂತಲ್ಲ, ಆಗಿಲ್ಲ. ಅದನ್ನು ಮಾಡಲಾರ್ದವ್ರಿಗೆ ಏನು ಸಿಕ್ಕಲ್ಲ ಅಂತ ಹಂಗಿಲ್ಲ. ಪರಮಾತ್ಮನ ನಿಯಮಗಳು ಅನಂತ, ಅಸಂಖ್ಯ, ಅಪ್ರಮೇಯ. ಅಂದರೆ ಅವನನ್ನು ಹೀಗೆ ಅಂತೇಳಿ ವ್ಯಾಖ್ಯಾನ ಮಾಡಲಿಕ್ಕೆ ಬರಲ್ಲ. ಮನುಷ್ಯ ವರದ ಸಂವಿಧಾನದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಲಾಯರ್ಗಳು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಗುರುಗಳನ್ನು ಕೂಡ ಆಧ್ಯಾತ್ಮ ಕ್ಷೇತ್ರದ ಲಾಯರ್ಗಳನ್ನು ಕರಿಬಹುದು. ಅವರು ಪರಮಾತ್ಮನ ಸೂತ್ರಗಳನ್ನು ವ್ಯಾಖ್ಯಾನಿಸ್ತಾರೆ ಎಷ್ಟೋ ಜನ. ಆದರೆ ಇಲ್ಲಿ ನಾವು ತಿಳ್ಕೋಬೇಕಾದ್ದೇನೆಂದರೆ, ಹೀಗೆ ಇದೇ ಅಂತಿಮ ವ್ಯಾಖ್ಯಾನ, ನಂದೇ ಕೊನೆ ಧರ್ಮ, ಇಷ್ಟೇ ನಾನು ಹೇಳಿದ್ದೇ ಸರಿ, ಇನ್ನು ಮುಂದೆ ಇದು ಬದಲಾವಣೆ ಆಗಲ್ಲ ಅಂತ ಇಲ್ಲ. ಯಾಕಂದ್ರೆ 5,000 ವರ್ಷದ ಹಿಂದೆ ಯಾವ ಭಕ್ತಿ, ಪ್ರೀತಿ ಅದೆಲ್ಲ ಇತ್ತೋ ಅದು ಇವಾಗ ಇಲ್ಲದೆ ಇರ್ಬೋದು, ಅಥವಾ ಈಗಲೂ ಇದ್ದು ಕಾಣಿಸದೇ ಇರ್ಬೋದು. ಅದು ಆ ಜನ ಸಂಖ್ಯೆ ಕಡಿಮೆ ಆಗಿರ್ಬೋದು. ಆದರೆ ಕಾಯಿ ಹಣ್ಣಾಗೋದು ನಿಂತಿಲ್ಲ, ಸಸಿಗಳು ಮರ ಆಗೋದು ನಿಂತಿಲ್ಲ, ಬೀಜ ಮೊಳಕೆ ಹೊಡೆಯೋದು ನಿಂತಿಲ್ಲ, ಸೂರ್ಯಚಂದ್ರರ ಉದಯ ಅಂದರೆ ಸೂರ್ಯಚಂದ್ರರ ಪ್ರಯೋಜನ, ಅವರ ಬೆಳಕು ನಿಂತಿಲ್ಲ, ಭೂಮಿ ತಿರುಗೋದು ವ್ಯತ್ಯಾಸ ಆಗಿಲ್ಲ, ನೀರು ಹರಿಯೋದು ವ್ಯತ್ಯಾಸ ಆಗಿಲ್ಲ. ಅಂದರೆ ನಾಸ್ತಿಕತೆ, ಆಸ್ತಿಕತೆ, ದೇವರು ನಂಬೋ ಬಿಡು, ಈ ಪ್ರಕೃತಿ ನಿಯಮಗಳು ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಭಯದಿಂದ ಮಾಡಬೇಕಾದ್ದಿಲ್ಲ. ಇದೆ ತಾಯಿ ಪ್ರೇಮ, ತಾಯಿ ಮಕ್ಕಳ ಮೇಲೆ ಪ್ರೇಮಿಸೋದು ಭಯದಿಂದ ಅಲ್ಲ, ಅಥವಾ ಮಗು ತಾಯಿಯನ್ನು ಆಶ್ರಯಿಸಿರೋದು ಭಯದಿಂದ ಅಲ್ಲ. ಅದಕ್ಕೆ ನೋಡ್ತೀವಿ ನಾವು ಎಲ್ಲ ಕಡೆಯೂ ತಾಯಿ ಮಕ್ಕಳ ಸಂಬಂಧ, ತಂದೆ ಮಕ್ಕಳ ಸಂಬಂಧ ಹೇಗಿರುತ್ತೆ ಅಂದರೆ ಏಕವಚನದಲ್ಲಿರುತ್ತೆ. ಶರಣರು ಅಷ್ಟೇ. ಶರಣರು ಮಾತಾಡಬೇಕಾದ್ರೆ ಅವರು ಚನ್ನಬಸವಣ್ಣವರು ತುಂಬ ಚಿಕ್ಕವರು, ಮಹಾದೇವಿ ಅಕ್ಕ ತುಂಬ ಚಿಕ್ಕವರು, ಆದರೆ ಏಕವಚನವೇ ಬರ್ತದಲ್ಲಿ. ಯಾಕಂದರೆ ಆತ್ಮೀಯತೆ ಇದ್ದಲ್ಲಿ, ಈಗ ದೇವರಿಗೆ ನಾವು ಬಹುವಚನ ಬಳಸೋದಿಲ್ಲ ಯಾರು ಕೂಡ. ಅದರರ್ಥ ಪ್ರವಾದಿಗಳನ್ನು ಈ ಭಾಷಣಕಾರರು, ವಿದ್ವಾಂಸರುಗಳು ಬಳಸ್ತಾರಲ್ಲ, ಹಂಗೆ ಏಕವಚನ ಅಲ್ಲ. ಅದು ಅಹಂಕಾರ ಮತ್ತು ಅಜ್ಞಾನ, ಅವಿವೇಕದಿಂದ ಬಳಸ್ತಕ್ಕಂಥದ್ದು. ನಾವೇ ಶ್ರೇಷ್ಠರು ಅಂತ ತಿಳ್ಕೊಂಡು ಮಾಡತಕ್ಕಂಥದ್ದು ಇದೆ ಅಲ್ಲಿ ಭಕ್ತಿ ಇಲ್ಲ ಅಲ್ಲಿ. ಆದರೆ ಭಕ್ತಿಯ ಪರಾಕಾಷ್ಠತೆ ಮುಟ್ಟಿದ ಮೇಲೆ ಬರ್ತಕ್ಕಂತಹ ಏಕವಚನ ಅಥವಾ ಪ್ರೇಮದಿಂದ ಬರ್ತಕ್ಕಂಥದ್ದು ಅದು ಬೇರೆ. ಈಗಿನ ಕಾಲದ ವಿದ್ವಾಂಸರುಗಳು ಭಾಷಣದಲ್ಲಿ ಬಳಸ್ತಾರಲ್ಲ, ಬಸವಣ್ಣ, ಅವನು ಇವನು, ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಆಗಲ್ಲ.
ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಪ್ರಣಿಧಾನ ಸರ್ವಸಮರ್ಪಣಾ ಭಾವ ಏನೂ ಇಲ್ಲ. ನಾನು ಬಹಳ ಓದ್ಕೊಂಡಿದ್ದೀನಿ, ಆಮೇಲೆ ಆಗಿನ ಕಾಲದವರು ನಮಗಿಂತ ತಿಳುವಳಿಕೆಯಲ್ಲಿ ಕಡಿಮೆ ಇದ್ರು ಅನ್ನೋ ಭಾವನೆ ಕೆಲವು ವಿದ್ವಾಂಸರಿಗಿದೆ. ಆ ಥರ ವಿಮರ್ಶೆ ಮಾಡೋರು ಉಂಟು. ನಾವು ಪಾಶ್ಚಿಮಾತ್ಯ ಪ್ರಭಾವದಿಂದ ವೈಜ್ಞಾನಿಕ ಭಾವದಿಂದ ಎಲ್ಲದನ್ನೂ ಸಾಧಿಸ್ಬಿಟ್ಟಿದ್ದೀವಿ ಅನ್ನುವ ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯಿಂದ ಬರುವಂತಹದ್ದು ಈಶ್ವರ ಪ್ರಣಿಧಾನಕ್ಕೆ ಸಂಬಂಧಪಡೋದಲ್ಲ. ಆದರೆ ಇಲ್ಲಿ ಎಲ್ಲವೂ ಸಮರ್ಪಣೆ ಆದಮೇಲೆ ಅಲ್ಲಿ ಬಹುವಚನ ಏಕವಚನ ಅದು ಯಾವುದನ್ನು ಸಂಬಂಧಪಡಲ್ಲ. ಅಲ್ಲಿ ಬಹುವಚನನೂ ಬರ್ಬೋದು, ಸತಿಪತಿ ಭಾವದಲ್ಲಿಯೂ ಇರಬಹುದು, ಅಲ್ಲೂ ಈಶ್ವರ ಪ್ರಣಿಧಾನ ಇರ್ತದೆ. ಹೀಗೆ ಸರ್ವಸಮರ್ಪಣಾ ಭಾವವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ಇದೆ ಪತಂಜಲಿಗಳ ಮನಸ್ಸಿನಲ್ಲಿ. ಅದರ ಅರ್ಥ ನಾವು ಏನೂ ಮಾಡಲಾರ್ದೆ, ಪ್ರಯತ್ನ ಮಾಡಲಾರ್ದೆ ಸರ್ವಸಮರ್ಪಣಾ ಭಾವ ಅಲ್ಲ, ಎಲ್ಲವನ್ನೂ ಮಾಡಿ ಸರ್ವಸಮರ್ಪಣಾ ಭಾವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.